ಫೆಮಿನಿಸಂ ಎಂದರೆ ಇಂದಿನ ಮಹಿಳೆಯರ ಧ್ವನಿಯಷ್ಟೇನಾ, ಅಥವಾ ಈ ಪದ ಜನಿಸುವ ಮುಂಚೆಯೇ ಅದಕ್ಕೆ ರೂಪ ಕೊಟ್ಟ ಶಕ್ತಿಶಾಲಿ ಮಹಿಳೆಯರನ್ನು ನಾವು ನೆನಪಿಸಿಕೊಳ್ಳುತ್ತೇವೆಯಾ? ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಅದ್ಭುತ ಮಹಿಳೆಯರ ಬಗ್ಗೆ ನೋಡೋಣ. ಬೆಂಗಳೂರಿನ ನಾಗರತ್ನಮ್ಮ ಕಲಾವಿದೆ, ಹೋರಾಟಗಾರ್ತಿ. ಮೈಸೂರು ಹತ್ತಿರದ ನಂಜನಗೂಡಿನಲ್ಲಿ ಜನಿಸಿದರು. ಅವರು ಬಾಲ್ಯದಲ್ಲಿಯೇ ಸಂಗೀತವನ್ನು ಕಲಿಯುತ್ತಿದ್ದರು. ಕೇವಲ 15ರ ವಯಸ್ಸಿನಲ್ಲಿ ಮೊದಲ ಸಾರ್ವಜನಿಕರ ಗಾಯನ ಕಾರ್ಯಕ್ರಮವನ್ನು ನೀಡಿ ಮೈಸೂರು ಮಹಾರಾಜರ ಮೆಚ್ಚುಗೆಯನ್ನು ಪಡೆದರು. ಸಮಾಜವು ಮಹಿಳಾ ಕಲಾವಿದರ ಹಕ್ಕುಗಳನ್ನು ತಿರಸ್ಕರಿಸುತ್ತಿದ್ದಾಗ ಇವರು ಧೈರ್ಯವಾಗಿ ಹೋರಾಡಿ ಕರ್ನಾಟಕದ ಸಂಗೀತವನ್ನು ಸಂರಕ್ಷಿಸಿದರು, ಹರಿಕಥೆಯನ್ನು ಉತ್ತೇಜಿಸಿದರು ಮತ್ತು ಮಹಿಳಾ ಧ್ವನಿಗಳನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಾಗ ಇವರು ಸಾಂಸ್ಕೃತಿಕ ನಾಯಕರಾಗಿ ನಿಂತಿದ್ದರು. ಕಾಫಿ ಪುಡಿ ಸಾಕಮ್ಮ 1880ರಲ್ಲಿ ತುಮಕೂರು ಜಿಲ್ಲೆಯ ಬಿದರೆ ಗ್ರಾಮದಲ್ಲಿ ಜನಿಸಿದರು. ಸೋಮವಾರಪೇಟೆಯಲ್ಲಿದ್ದ ಶ್ರೀಮಂತನಾದ ಚಿಕ್ಕಬಸಪ್ಪ ಶೆಟ್ಟಿಯರ 3ನೆಯ ಪತ್ನಿಯಾದರು. ಗಂಡ ನಿಧನನಾದ ನಂತರ ತನ್ನ ಜೀವನದ ಬಗ್ಗೆ ಕುಕ್ಕದೆ 1920ರಲ್ಲಿ ಬೆಂಗಳೂರಿಗೆ ಬಂದು ನೆಲೆಸಿದರು. ಅಲ್ಲಿ ಕಾಫಿ ಪುಡಿ ಸಾಮ್ರಾಜ್ಯವನ್ನು ಕಟ್ಟಿದರು. ನಗರವೇ ಅವರನ್ನು ಕಾಫಿ ಪುಡಿ ಸಾಕಮ್ಮ ಅಂತ ಕರೆಯುತ್ತಿದ್ದರು. ಕನಕಮೂರ್ತಿ ವಿಜ್ಞಾನ ಪದವಿ ಪಡೆದಿದ್ದರು. ಕಲೆಯ ಕಡೆ ಆಕರ್ಷಿತರಾದ ಕನಕಮೂರ್ತಿ ಶಿಲ್ಪಕಲೆಯು ಪುರುಷ ಪ್ರಭುತ್ವ ವಲಯವನ್ನು ಮುರಿದು ತಮ್ಮದೇ ಜಗತ್ತನ್ನು ನಿರ್ಮಿಸಿದರು. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿಯೂ ಸಹ ದೊರಕಿದೆ ಮತ್ತು ಕರ್ನಾಟಕದಲ್ಲಿ ಅನೇಕ ದೇವಾಲಯಗಳಲ್ಲಿ ಅವರ ಶಿಲ್ಪಗಳನ್ನು ಪೂಜಿಸುತ್ತಿದ್ದಾರೆ. ಚಿ. ನ. ಮಂಗಳ ಶಿಕ್ಷಣ ತಜ್ಞೆ. 1938ರಲ್ಲಿ ಜನಿಸಿದ ಮಂಗಳ ಅವರು ಮಹಿಳಾ ಶಿಕ್ಷಣ ಮತ್ತು ಸಮಾನತೆಯ ಬಗ್ಗೆ ಗಟ್ಟಿಯಾಗಿ ಮಾತಾಡಿದ ಲೇಖಕಿ. ಅವರು ಶಾಶ್ವತಿ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸಿದರು. ಇದು ಕನ್ನಡದ ಮೊದಲ ಮಹಿಳಾ ಪತ್ರಕರ್ತೆ ತಿರುಮಲಾಂಬ ಅವರಿಗೆ ಸಮರ್ಪಿತ. ಅವರ ಪ್ರಮುಖ ಕೃತಿ ಅಭಗಿನಿ. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ಅವರಿಗೆ ಸಿಕ್ಕಿದೆ. ಇವರು ಕೇವಲ ಕನಸು ಕಂಡವರು ಅಲ್ಲ, ಅವರು ರಚಿಸಿದರು, ಹೋರಾಡಿದರು, ದಾರಿ ತೋರಿಸಿದರು. ಪ್ರಶಸ್ತಿಗಳು ಇವರನ್ನು ವಿವರಿಸಿಲ್ಲ, ಆದರೆ ಇವರ ಧೈರ್ಯ ವಿವರಿಸಿದೆ. ಹೀಗಾಗಿ ನಿಮ್ಮೆಲ್ಲರ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ, ಅದು ಅವರು ನಿರ್ಮಿಸಿದ ಪರಂಪರೆಯನ್ನು ಮುಂದುವರಿಸಲು ನಾವು ಸಿದ್ಧರೇ? ಅದ್ರ ಜೊತೆಗೆ ನಿಮ್ಗಿಷ್ಟ ಆಗಿರೋ ಫೆಮಿನಿಸ್ಟ್ ಅನ್ನು ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.